ನಕಲಿ ತುಪ್ಪ ಸಂಶಯದ ಮೇಲೆ ತುಪ್ಪ ಮಾರಾಟಗಾರರನ್ನ ಪೊಲೀಸರಿಗೆ ಒಪ್ಪಿಸಿರುವ ಘಟನೆ ಶಿರಸಿಯ ಇಟಗುಳಿಯ ಗಾಂಧಿನಗರದಲ್ಲಿ ನಡೆದಿದೆ. ತುಪ್ಪ ಅಸಲಿ ನಕಲಿ ಬಗ್ಗೆ ಪರಿಶೀಲನೆ ನಡೆಸಲು ತುಪ್ಪವನ್ನು ಪ್ರಯೋಗಾಲಯಕ್ಕೆ ಕಳಿಸಲು ತಯಾರಿ ನಡೆಸುತ್ತಿರುವ ಆಹಾರ ಸುರಕ್ಷತಾ ಅಧಿಕಾರಿ ಕಾಶಿ ಭಟ್ ಸೂಚನೆ ನೀಡಿದ್ದಾರೆ. ಗಾಂಧಿನಗರದಲ್ಲಿರುವ ಗೋನ್ಸಾವ್ಲಿಸ್ ಮನೆಯಲ್ಲಿ ಬಾಡಿಗೆ ಇದ್ದು ತುಪ್ಪ ತಯಾರಿಸುತ್ತಿದ್ದು 4 ಪೊಲೀಸರೊಂದಿಗೆ ತುಪ್ಪ ಮತ್ತು ತುಪ್ಪಕ್ಕೆ ಬಳಸುತ್ತಿರುವ ಪರಿಕರಗಳನ್ನು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಇದು ಮೇಲ್ನೋಟಕ್ಕೆ ಈ ತುಪ್ಪದಲ್ಲಿ ಸಂಶಯಾತ್ಮಕವಾಗಿ ಏನಾದರೂ ಒಂದು ಇರಬಹುದು ಕಾಣುತ್ತದೆ. ಇದರಿಂದ ಆಹಾರ ವಿಶ್ಲೇಷಣೆಗೆ ಬೆಳಗಾವಿ ಡಿವಿಷನ್ಗೆ ಕಳಿಸಲಾಗಿ ಆ ವಿಶ್ಲೇಷಣೆ ಊರಿನಲ್ಲಿ ಏನು ಬರ್ತದೆ ಹೇಳ್ಕೊಂಡು ನೋಡಿ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು. ಪೊಲೀಸರು ಇಂಟಿಮೇಷನ್ ಹೋಗಿದ್ದಲ್ಲ? ಪೊಲೀಸರಿಗೆ ಇಂಟಿಮೇಷನ್ ಹೋಗಿದೆ, ಪೊಲೀಸರು ಬಂದಿದ್ದಾರೆ. ಸುಮಾರು ಎಷ್ಟು kg ಆಲ್ರೆಡಿ ನಿಮ್ಮ ಕಣ್ಣಿಗೆ ಬಿದ್ದಿರೋ? ನನಗೆ ತುಪ್ಪ 1 kg ಡಬ್ಬ ಅಂತ 14 kg ತುಪ್ಪಗಳು ಇದ್ದದ್ದು ಕಂಡು ಬಂತು. ಮಲ್ಲನಗೌಡಪ್ಪ ಅದಕ್ಕೆ ಏನಾದರೂ ಬಳಸೋದು, ಈಗ ಅವರು ಡುಪ್ಲಿಕೇಟ್ ತುಪ್ಪ ಅಂತ ಹೇಳಿದ್ರೆ ಏನಾದರೂ ಬಳಸೋದು ಐಟಮ್ ಸಿಕ್ಕಿದೆ ನಿಮಗೆ? ಈಗ ಪಾಮಾಯಿಲ್ ಕೊಟ್ಟೆ ಇದೆ, ಪಾಮಾಯಿಲ್ ಕೊಟ್ಟೆ ಮತ್ತು ಹಾಗೂ ಬೆಣ್ಣೆ ಇದೆ. ಬೆಣ್ಣೆಯ ಮಾದರಿಯನ್ನು ಲ್ಯಾಬಿಗೆ ಕಳಿಸಿ ನೋಡಿ ಟೆಸ್ಟ್. ಡಾಲ್ಡ ಉಂಟಾ? ಮತ್ತೆ ಡಾಲ್ಡ ಇಲ್ಲ, ಇದೆ ಡಾಲ್ಡ ಇಲ್ಲ, ಬೆಣ್ಣೆ ಇದೆ. ಬೆಣ್ಣೆ 2 ಟಿನ್ ಇದೆ. ಬಟ್ ನಿಮ್ಮ ಮೇಲ್ನೋಟಕ್ಕೆ ಡುಪ್ಲಿಕೇಟ್ ಅಂತ ಅನಿಸ್ತದೆ, ಸಂಶಯ. ಬಟ್ ಸಂಶಯ ಅದನ್ನು ಕಂಡು ಬಂದುದರಿಂದ ಇದನ್ನು ವಿಶ್ಲೇಷಣೆಗೆ ಕಳಿಸಿ ಆ 14 ತುಪ್ಪದ ಮಾದರಿಯನ್ನು ನಮ್ಮ ತಾವು ಇಟ್ಕೊಂಡು ಅದರಲ್ಲಿ ಸ್ಯಾಂಪಲನ್ನು ಲ್ಯಾಬಿಗೆ ಕಳಿಸಿ ಲ್ಯಾಬಿನ ರಿಪೋರ್ಟ್ ಮೇಲೆ ನಾವು ಅದನ್ನು ಅವ್ರ ಮೇಲೆ ಕ್ರಮ ಕೈಗೊಳ್ಳುತ್ತೇವೆ. ಇನ್ನು ನಕಲಿ ತುಪ್ಪ ಪರಿಶೀಲಿಸುತ್ತಿರುವ ಆಹಾರ ಸುರಕ್ಷತಾ ಅಧಿಕಾರಿಗಳು ಸಿಹಿ ತಯಾರಿಸುತ್ತೇವೆಂದು ಬಾಡಿಗೆ ಮನೆಗಿಟ್ಟಿಸಿಕೊಂಡಿದ್ದ ತುಪ್ಪ ಮಾರಾಟಗಾರರು ಆರೋಗ್ಯದ ಮೇಲೆ ಪರಿಣಾಮ ಬೀರಿರುವ ಈ ತುಪ್ಪ ಅಸಲಿ ನಕಲಿ ಎಂದು ಕಂಡುಹಿಡಿಯಲೇಬೇಕೆಂದು ಪಟ್ಟು ಹಿಡಿದಿರುವ ಇಟಗುಳಿ ಗ್ರಾಮ ಪಂಚಾಯಿತಿ ಸದಸ್ಯೆ ಗೀತಾ ಭೋವಿ ಹಾಗೂ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಈ ತುಪ್ಪ ಇವನು ಹೋದ ತಿಂಗಳ ಒಂದ್ಸಲ ತಗೊಬಂದಿದ್ರು. ಅದು ತಿಂದು ನಮಗೂ ನೋಡ್ಬಿಟ್ಟು ಪರಿಮಾಣ ನೋಡಿ ತಗೊಂಡಿನಿ. ನೋಡ್ರೆ ಒಂದೇ ದಿನ ಕೆಮ್ಮು ಸ್ಟಾರ್ಟ್ ಆಗುತ್ತೆ. ಕೆಮ್ಮು ಸ್ಟಾರ್ಟ್ ಆದ್ಮೇಲೆ ನಾವು ಅದು ಯಾಕೆ ತಗೊಂಡು ಹೇಳಿ ಬೇಜಾರಾಗೋಯ್ತು, ನಾವು ಚೆಲ್ಬಿಟ್ಟು ಮತ್ತು ಇವತ್ತು ತಿರ್ಗಾ ಇವತ್ತು ಅದೇ ಬೆಳಗ್ಗೆ 7 ಗಂಟೆಗೆ ಬಂದಿದ್ದಾನೆ ಮಾರ್ಲಿಕ್ಕೆ. ಇವ್ನು ಬಂದಿದ್ದು ನಾನು ಇವನೇ ಮಾರ್ಲಿಕ್ಕೆ ಬಂದಿದ್ದು ಗೊತ್ತಾಯ್ತು. ಪಾಪ ನಾನು 1 kg ತಗೊಂತೇನೆ ಹೇಳಿ ನಮ್ಮನೆಗೆ ಕರೆದೆ. ಗೇಟ್ ಹತ್ರ ಸಿಕ್ಕಿದ ತಕ್ಷಣ ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿದೆ. ಹೌದು, ಅವನೇ ಹೇಳ್ದೆ, ಅವ್ನ ಬಾಯಿಂದ ದಾಡ ಮಿಕ್ಸ್ ಮಾಡ್ತೀವಿ ಅದು ಇದು ಹೇಳ್ಕೊಂಡು ಅಂದ ಕಡೆ ನಮ್ಮ ಅಕ್ಕನ ಮಗನ ಕರೆದೆ. ಬಂದ್ಕೂಳೆ ಇಲ್ಲ ನಾವು ನಮ್ಮ ದೊಡ್ಡ ಜಾಲ ನಾ ಹೇಳಿದೆ, ನಿಂದು ಎಲ್ಲೆಲ್ಲ ಜಾಲ ಹೇಳಪ್ಪ ಅಂದ್ಕೂಳೆ ಅವರೆಲ್ಲ ಹಳ್ಳಿ ಬದಿಗೆ ಹೋಗಿದ್ದಾರೆ ಮಾರ್ಲಿಕ್ಕೆ ಅಂದ. ಇದೇ ನಮ್ಗೆ ಮಾಡಿ 8 ಜನರ ಆರೋಗ್ಯ ಹಾಳು ಮಾಡಿದೆಪ್ಪ ಹೇಳಿ ನಾನು ತಹಶೀಲ್ದಾರಿಗೆ ಲೇಬಲ್ ಏನಾದ್ರು ಲೇಬಲ್ ಇಲ್ಲ, ನಾನೇ ಕೇಳಿದ್ದೀನಿ. ನೀನು ಮಾರಾಟ ಮಾಡೋದ್ರೆ ಕಂಪನಿಯಿಂದ ಬರೋದ್ರೆ ಲೇಬಲ್ ಬೇಕಲ್ಲ, ಲೇಬಲ್ ಯಾಕಿಲ್ಲ ಕೇಳ್ಕೂಳೆ ಸುಮ್ಮನೆ ನಾವೇ ತಯಾರು ಮಾಡ್ತೀವಿ ತರ್ತೀವಿ ಅಂತ ಹೇಳಿದ ಅವನಿಗೆ. ಬಟ್ ಅದು ತಿಂದ್ರೆ ಆರೋಗ್ಯ ಮೇಲೆ ಪರಿಣಾಮ ಹಿಂದ್ಗಡೆ ನಾನೇ ತಗೊಂಡು ಆಮೇಲೆ ತುಪ್ಪ ಯೂಸ್ ಮಾಡ್ದಂಗೆ ಇಟ್ಟಿದ್ದಾಗಿತ್ತು. ಈಗ ತಗೊಂಡು ತಿನ್ನುವ ಅಂತೇಳಿ 1 ವಾರದ ಹಿಂದ್ಗಡೆ ತಿಂದಿದ ತಕ್ಷಣ ನನಗೀಗ 1 ವಾರ ಆಯ್ತು. ಈಗ ಗಂಟ್ಲು ಮಾತಾಡ್ಲಿಕ್ಕೆ ಇವತ್ತರ ಸ್ವಲ್ಪ ಮಾತಾಡ್ತಾ ಇದ್ದೀನಿ ನಾನು. ನುಡಿಸಿರಿ ನ್ಯೂಸ್ ಡೆಸ್ಕ್ ಶಿರಸಿ.